ಹರ ತತ್ಸತ್ ಪರಬ್ರಹ್ಮಣೇ ನಮಃ. ಸಚ್ಚಿದಾನಂದ ಸ್ವರೂಪಂ ಸಿದ್ಧಾರೂಢಯತೀಶ್ವರಂ ಭುಕ್ತಿ ಮುಕ್ತಿ ಫಲಪ್ರದಂ ನಿತ್ಯಂ ವಂದೇ ಜಗದ್ಗುರು. ಶ್ರೀಮತೆ ಶಿವಪುತ್ರೇಶಾಯ ಶಾಂತಾಶ್ರಮನಿವಾಸಾಯ ಸರ್ವಾಭೀಷ್ಟಪ್ರದಾಯಿನೇ ಶ್ರೀ ಗುರುದೇವಾಯ ಮಂಗಲಂ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಾರಾಯಣಿ ನಮೋಸ್ತುತೆ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ. ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ ಕಿ. ಜಗದ್ಗುರು ಶಿವಪುತ್ರಾರೂಢ ಸ್ವಾಮಿ ಮಹಾರಾಜ ಕಿ. ಸಕಲ ಸಾಧು ಸಂತ ಮಹಾರಾಜ ಕಿ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ. ಪ್ರಥಮದಲ್ಲಿ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಸಕಲ ಮತೋದ್ಧಾರಕ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತಾನಂತ ದಂಡವತ್ತು ಕೋಟಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಗುರು ಶಂಭುಲಿಂಗ ಸ್ವರೂಪಿಗಳಾದ ಆರೂಢ ಜ್ಯೋತಿ ಶ್ರೀಗಳವರ ಶ್ರೀಚರಣಕ್ಕೆ ಶತಸಲ ಶಿರವಾಗಿ, ಶ್ರಾವಣ ಮಾಸದಲ್ಲಿ ಪವಿತ್ರವಾಗಿರುವಂಥ ಆರೂಢರ ಗ್ರಂಥವನ್ನು ಶ್ರವಣ ಮಾಡಿ ಇವತ್ತಿನ ಸಮಯದಲ್ಲಿ ಚರಿತ್ರೆಯ ಮುಕ್ತಾಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಶರಣ ಶರಣೆಯರಿಗೂ ಶರಣು ಶರಣಾರ್ಥಿಗಳು. ಒಂದು ತಿಂಗಳ ಪರ್ಯಂತರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಚರಿತ್ರ ಕಥನವನ್ನು ನೀವೆಲ್ಲರೂ ಶ್ರವಣ ಮಾಡಿರುವಂಥವರಾಗಿದ್ದೀರಿ. ಮನುಷ್ಯ ಮುಕ್ತ ಆಗಬೇಕು ಅಂದರೆ 4 ವೇದಗಳು, 6 ಶಾಸ್ತ್ರಗಳು, ಅನೇಕ ಪುರಾಣಗಳು, ಆಗಮಗಳು, ಇವು ಎಲ್ಲವುಗಳನ್ನು ಗುರುಮುಖೇಣ ಶ್ರವಣ ಮಾಡಿ ಅದರಂತೆಯೇ ಆಚರಣೆಗೆ ತೆಗೆದುಕೊಂಡು ಬಂದಾಗ ಮನುಷ್ಯ ಮುಕ್ತತೆಯ ಸ್ಥಿತಿಯನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಈ ಎಲ್ಲ ಗ್ರಂಥಗಳ ಸಾರರೂಪವಾಗಿರ್ತಕ್ಕಂಥದ್ದೇ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಚರಿತ್ರೆ. ನಿಮಗೆ ಭಗವದ್ಗೀತೆ ಬೇಕಂದ್ರೂ ಭಗವದ್ಗೀತದ ಸಾರನೂ ಇದರೊಳಗದ, ಭಾಗವತದ ಸಾರನೂ ಅದ, 18 ಪುರಾಣಗಳ ಸಾರ ಅದ, 18 ಪುರಾಣಗಳ ಸಾರನೂ ಅದ. ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದದ ವಿಚಾರಗಳು ಇದರಲ್ಲಿದ್ದಾವೆ. ಷಟ್ಶಾಸ್ತ್ರಗಳು ಸಾರನೂ ಸಹಿತ ಇದರಲ್ಲಿ ಇದೆ. ಇದನ್ನು ನಾವು ಗುರುಮುಖೇನ ತಿಳಿದುಕೊಂಡು ಶ್ರವಣ ಮಾಡೋದು ಅಂತ ತಕ್ಷಣ ಬರೀ ಕೇಳೋದು ಅಂತ ಬಹಳ ಜನ ವಿಚಾರ ಮಾಡಿರ್ತಾರೆ. ಕೇಳಿದ್ದು ಉಳಿಬೇಕು, ಅದು ಶ್ರವಣ.
ಅವನ ಮನಸ್ಸಿಗೆ ಅದು ನಾಟಬೇಕು. ಅವನು ಮನಸ್ಸಿನಲ್ಲಿ ಸದ್ಗುರುವಿನ ವಿಚಾರ ಅಂತಕ್ಕಂಥದ್ದು ಅವನಲ್ಲಿ ಉದ್ಭವ ಆಗಬೇಕು. ಅವನಿಗೆ ಆತ್ಮ ಅನಾತ್ಮದ ವಿಚಾರ ಒಳಿಬೇಕು. ಅವನು ಶ್ರೋತ್ರೀಯ ಬ್ರಹ್ಮನಿಷ್ಠ ಸದ್ಗುರುವಿಗೆ ಶರಣಾಗತನಾಗಬೇಕು. ಇವು ಎಲ್ಲವುಗಳು ಅವನಲ್ಲಿ ಕಾಣುತ್ತಿದ್ದುವು ಅಂದ್ರೆ ಇವನು ಚರಿತ್ರೆಯನ್ನ ಶ್ರವಣ ಮಾಡ್ಯಾನ ಅಂತ ಅರ್ಥ. ಸುಮ್ಮನೆ ಕೇಳೋದು, ಸುಮ್ಮನೆ ಓದೋದು, ಸುಮ್ಮನೆ ಬರೆಯೋದು, ಸುಮ್ಮನೆ ಎಲ್ಲವಷ್ಟು ಮಾಡಿಕೊಂತ ಹೋದ್ರೆ ಮನುಷ್ಯನಿಗೆ ಯಾವ ಲಾಭ ಆಗಬೇಕು ಚರಿತ್ರೆಯಿಂದ ಆ ಲಾಭ ಆಗಲಿಕ್ಕೆ ಸಾಧ್ಯ ಇಲ್ಲ. ಸರ್ವ ಸಾರಭೂತವಾಗಿರ್ತಕ್ಕಂಥದ್ದು, ಸರ್ವ ಗ್ರಂಥಗಳ ಸಾರಭೂತ ಈ ಚರಿತ್ರ ಒಂದಲ್ಲ. ನಾವು ಅನೇಕ ಗ್ರಂಥಗಳನ್ನ ಜಗತ್ತಿನಲ್ಲಿ ವೇದವ್ಯಾಸ ಭಗವಾನರನ್ನು ಮೊದಲು ಮಾಡಿಕೊಂಡು ಶಂಕರ ಭಗವತ್ಪಾದಾಚಾರ್ಯರು ಅನೇಕ ಮಹನೀಯರು ಏನದ ಅಂತ ಕೇಳಿದ್ರೆ ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಸಾವಿರಾರು ಗ್ರಂಥಗಳನ್ನ ರಚನೆ ಮಾಡಿ ಅದಕ್ಕೆ ಭಾಷ್ಯವನ್ನು ಬರೆದು ಲೋಕ ಕಲ್ಯಾಣದ ಕಾರ್ಯವನ್ನು ಮಾಡಿದ್ದಾರೆ. ಅವು ಎಲ್ಲವುಗಳು ಓದಲಿಕ್ಕೆ ಆಗೋದಿಲ್ಲ. ಅದಕ್ಕೆ ವೇದವ್ಯಾಸ ಭಗವಾನರನ್ನ ಕೇಳ್ಯಾರ, ಒಬ್ಬರು ಪ್ರಶ್ನೆ ಮಾಡ್ಯಾರ, 18 ಪುರಾಣಗಳು 18 ಉಪಪುರಾಣಗಳು ಬರೆದಿಟ್ಟಿರಿ, ಒಂದೊಂದು ಪುರಾಣ ಒಂದೊಂದು ಆಯುಷ್ಯ ತನಕ ಓದಿದ್ರೆ ಮುಗಿಯಂಗಿಲ್ಲ, ಮತ್ತೆ ನೀವು 18 ನಾವ್ಯಾವಾಗ ಓದೋದು? ಪುರಾಣದಾಗರ ಏನು ಬರೆದಿರಿ, ಅದರ ಸಾರ ಏನದ ಅಂತ ಪ್ರಶ್ನೆ ಮಾಡಿದಾಗ ವೇದವ್ಯಾಸ ಭಗವಾನರು ಹೇಳ್ತಾ ಇದ್ದಾರೆ, ಅಷ್ಟಾದಶ ಪುರಾಣೇಶು ವ್ಯಾಸಸ್ಯ ವಚನದ್ವಯ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ. ಏನು ಬರೆದಿನಿ 18 ಪುರಾಣದಲ್ಲಿ ಅಂದ್ರೆ ಇನ್ನೊಬ್ಬರಿಗೆ ಉಪಕಾರ ಮಾಡುವುದರಿಂದ ಪುಣ್ಯ, ಇನ್ನೊಬ್ಬರಿಗೆ ಅಪಕಾರ ಮಾಡುವುದರಿಂದ ಪಾಪ. ಈ ಪುಣ್ಯ ಪಾಪದ ವಿಚಾರವನ್ನ 18 ಪುರಾಣಗಳಲ್ಲಿ ನಾನು ಬರೆದಿಟ್ಟಿದ್ದೇನೆ. ನೀವು ಯಾಕೆ ಇಷ್ಟು ಬರೆದ್ರಿ ಅಂತ ಕೇಳಿದ್ರೆ, ಪಾಪದ ಕೆಲಸ ಮಾಡತಕ್ಕಂಥ ವ್ಯಕ್ತಿಯನ್ನ ಸರಿದಾರಿಗೆ ತರಬೇಕು ಅಂದ್ರೆ, ಒಬ್ಬ ಕೆಟ್ಟ ಮನುಷ್ಯದನ, ಕೊಲೆಗಡಕ ಮನುಷ್ಯದನ, ಅವನನ್ನ ತೆಗೆದುಕೊಂಡು ಬಂದು ಮಠದಾಗ ಕುಂದ್ರಿಸಿ ಸಿದ್ಧಾರೂಢ ಚರಿತ್ರೆ ನಡೀತದ, ನೀನು ಒಂದಿಷ್ಟು ಕೇಳು ಅನ್ಬೇಕು ಅಂದ್ರೆ ಸುಮ್ಮನೆ ಕರೆದ್ರು ಬರ್ತಾನೇನೋ? ಅವನು ಏನು ಉದ್ಯೋಗ ಮಾಡುತ್ತಿರ್ತಾನ ಆ ಉದ್ಯೋಗ ನಾವು ಮಾಡಿದಂಗ ಅವನಿಗೆ ಕಾಣಿಸ್ಬೇಕು. ಆಮೇಲೆ ಈ ಕಡೆ ಮುಖ ಮಾಡಂಗ ಮಾಡಬೇಕು. ಮುಖ ಮಾಡಿದ ಮೇಲೆ ಅವನಿಗೆ ಒಂದಿಷ್ಟು ಚಲೋ ಊಟ ಮಾಡಿಸ್ಬೇಕು, ಆಮೇಲೆ ಚಲೋ ಮಾತಾಡಬೇಕು, ಆಮೇಲೆ ಇದರದ ಲಾಭ ಹಿಂಗೈತೆ ಅಂತ ಹೇಳಬೇಕು. ಇಷ್ಟು ಹೇಳಿ ಎಡಕೊಬ್ಬರು ಬಲಕೊಬ್ಬರು ಕೈಯಾಗ ಕೈ ಹಾಕಿ ಅವನ್ನ ಕರ್ಕೊಂಡು ಬಂದು ಇಲ್ಲಿ ಕುಂದಿರಿಸಿ ಸ್ನಾನ ಮಾಡಿಸಿ ಅಣಿಗೆ ವಿಭೂತಿ ಹಚ್ಚಿ ಸಿದ್ಧಾರೂಢರಿಗೆ ನಮಸ್ಕಾರ ಮಾಡಿಸಿ ಎದುರಿಗೆ ಕುಂದ್ರು, ನಿನ್ನ ಎದುರಿಗೇನೆ ಓದ್ತೀನಿ ನಾನು ಅಂತ ಅಂದಾಗ ಅವನು ಶರೀರ ಇಲ್ಲಿರ್ತದ, ಮನಸ್ಸು ದಿನನಿತ್ಯ ಏನು ಕೆಲಸ ಮಾಡುತ್ತಿರ್ತಾನ ಆ ಕಡೆಗೆ ಮನಸ್ಸು ಹೋಗ್ತದೆ. ಆಗ ಅದನ್ನೂ ಸಹಿತ ನಾವು ಅನೇಕ ಯುಕ್ತಿ ತರ್ಕ ಉಪಾಯಗಳನ್ನು ಮಾಡಿ ಅಲ್ಲಿ ಉಪಮಾನಗಳನ್ನ ಹೇಳಿ ಅವನನ್ನ ಮನಸ್ಸು ಇಲ್ಲಿ ನಿಂದ್ರಂಗ ಮಾಡಿ ಆವಾಗ ಅವನಿಗೆ ಮಹಾಮಂತ್ರದ ಉಪದೇಶ ಮಾಡಿ, ಆರೂಢರು ಇಷ್ಟು ಪರೋಪಕಾರಿಗಳಾಗಿದ್ದಾರೆ, ಲೋಕ ಕಲ್ಯಾಣಕ್ಕಾಗಿ ಭರ್ಗೋ ಸಾಕ್ಷಾತ್ ನರಾಕೃತಿ ಅನ್ನುವ ರೀತಿಯಲ್ಲಿ ಆ ಕೈಲಾಸನಂತ ಪರಮಾತ್ಮನೇ ಭೂಲೋಕದಲ್ಲಿ ಸಿದ್ಧಾರೂಢ ಸ್ವಾಮಿಯಾಗಿ ಹುಟ್ಟಿ ಬಂದಿದ್ದಾನೆ. ನಮ್ಮೆಲ್ಲರನ್ನ ಆತನ ಸ್ಮರಣೆ ಮಾತ್ರದಿಂದ, ಆತನ ಚಿಂತನೆ ಮಾತ್ರದಿಂದ, ಆತನ ಧ್ಯಾನ ಮಾತ್ರದಿಂದ ನಮ್ಮಲ್ಲಿರ್ತಕ್ಕಂಥ ಸಕಲ ಪಾಪಾದಿಗಳು ನಾಶವಾಗಿ ಹೋಗ್ತವ ಅಂತ ಅವನಿಗೆ ತಿಳಿಸಕ ಪ್ರಾರಂಭ ಮಾಡಿದಾಗ ಅವಾಗ ಈ ಕಡೆ ನೋಡಕ್ ಪ್ರಾರಂಭ ಮಾಡ್ತಾನೆ. ಒಮ್ಮಿಗೆ ಕರ್ಕೊಂಡು ಬಂದು ಕುಂದಿರಿಸಿದ್ರೆ ಕೇಳ್ತಾನೆ ಏನೋ, ಹುಚ್ಚರ ಸಂತೆ ಅಂತಾನ ನಮ್ಮಂಥವ್ರಿಗೆ.
ಇವಕ್ಕೆ ತಲೆ ಕೆಟ್ಟದ, ಮಂದಿಗೆ ತಲೆ ಕೆಡ್ಸಕ್ ಬಂದಾರ ಇವರು ಅಂತ ಮಾತಾಡಿ ಎದ್ದು ಹೋದಾನೆ ವಿನಃ ಅವನು ಇದರಲ್ಲಿ ಭಾಗಿ ಆಗಂಗಿಲ್ಲ. ಅವನಿಗೆ ಅನೇಕ ಉಪಾಯಗಳನ್ನು ಮಾಡಿ ಇಲ್ಲಿ ತಂದು ಕುಂದಿರಿಸಿ ಸಿದ್ಧಾರೂಢನ ಮೂರ್ತಿ ತೋರಿಸಿ ಒಳ್ಳೆ ಮಾತುಗಳನ್ನು ಆಡಿದಾಗ ಸ್ವಲ್ಪ ಈ ಕಡೆಗೆ ಒಳ್ಳೆ ನೋಡಕ್ ಪ್ರಾರಂಭ ಮಾಡುತ್ತಾನೆ. ಹೆಂಗೋ ಅದರಂಗ ವೇದವ್ಯಾಸ ಭಗವಾನ್ರಂತರ ಮತ್ತೆ ಪುಣ್ಯ ಪಾಪದ ವಿಚಾರ ಡೈರೆಕ್ಟ್ ಆಗಿ ಪರರಿಗೆ ಅಪಕಾರ ಮಾಡಿದರೆ ಪಾಪ ಬರ್ತದ, ಉಪಕಾರ ಮಾಡಿದ್ರೆ ಪುಣ್ಯ ಬರ್ತದ ಅಂತ ಇಷ್ಟು ಹೇಳಿಬಿಟ್ಟಿದ್ರೆ ಒಂದೇ ಮಾತಿನೊಳಗೆ ಮುಗಿದು ಹೋಗ್ತಿತ್ತು. ನೀವು ದಣಕಂಡಿರಿ, ನಾವು ಇಡೀ ಜೀವನ ಪರ್ಯಂತರ ದಣಕಬೇಕಲ್ಲ. ಇದ್ರಾಗ 18 ಪುರಾಣಗಳನ್ನು ಬರೆದಿಟ್ಟಿರಿ ಅಂತ ಕೇಳಿದಾಗ ಆತ ಈ ಉದಾಹರಣೆಗಳನ್ನು ಕೊಟ್ಟ. ಒಬ್ಬ ನಾಸ್ತಿಕ ವ್ಯಕ್ತಿ, ಒಬ್ಬರು ದೇವರನ್ನ ಒಪ್ಪಲಾರದ ವ್ಯಕ್ತಿ, ಒಬ್ಬ ಏನದ ಅಂದ್ರೆ ಗುರುವಿನ ಒಪ್ಪಲಾರದ ವ್ಯಕ್ತಿ, ಶಾಸ್ತ್ರ ಒಪ್ಪಲಾರದ ವ್ಯಕ್ತಿಯನ್ನ ನಾವು ವೇದ ಶಾಸ್ತ್ರ ಗುರು ದೈವವನ್ನ ಒಪ್ಪಂಗ ಮಾಡಬೇಕು ಅಂತಂದ್ರೆ ಅರ್ಧರ್ಧ ಆಯುಷ್ಯ ಹೋಗ್ತದ. ಅದಕ್ಕೆ ಶಾಸ್ತ್ರದಲ್ಲಿ ಶ್ರೀಮನ್ ನಿಜಗುಣ ಶಿವಯೋಗಿಗಳವರು 6 ಪ್ರಕಾರದ ಗುರುಗಳಿದ್ದಾರೆ ಅಂತ ಹೇಳಿದ್ದಾರೆ. ಬಹಳ ಮಂದಿಗೆ ಅದು ಅರ್ಥ ಆಗಲಾರದ ಒಬ್ಬನೇ ಗುರು 6 ಮಂದಿ ಅದರ ಅಂದಮೇಲೆ ಬಾಳೆ ಹೆಂಗಾತದ? ಅದು ಸಂಸಾರದೊಳಗೂ ಸಹಿತ ಮನೆ ಮಾಲಕ್ ಒಬ್ಬಿರ್ಬೇಕು, ದುಡಿದು ತಿನ್ನೋರು ಬಹಳ ಮಂದಿ ಇರಬೇಕು, ಮತ್ತು ಎಲ್ಲರೂ ಮಾಲಕರಾದ್ರೆ ಕೆರಿಗಳಿತ್ತು ಕೋಣ ಕೆರಿಗಳಿತ್ತು ಅಂದಂಗೆ ಆದೀತಲ್ಲ. ಅದಕ್ಕೆ 6 ಮಂದಿ ಗುರುಗಳು ಹೆಂಗ ಅಂತ ಕೇಳಿದ್ರೆ ನಿಜಗುಂಡ್ರು ಬರೀತಾರ, ಅವನವನ ಯೋಗ್ಯತೆಗನ್ನು ಅನುಗುಣವಾಗಿ ಗುರು ಅವನ ಮಟ್ಟಕ್ಕೆ ಇಳಿತಾನ. ಒಬ್ಬರು ಏನದ ಅಂತಂದ್ರೆ ಹಂಗೆ ಇಳಿಯಕ್ ಸಾಧ್ಯತೆ ಐತೆ ಅಂತ ಕೇಳಿದ್ರೆ ಒಬ್ಬನು ಕೊಲೆಗಡಕ ಇದ್ದ. ಅವಾಗೇನದ ಅಂದ್ರೆ ನೀನು ಮನುಷ್ಯರನ್ನ ಹತ್ಯೆ ಮಾಡ್ತಾ ಇದ್ದಿ, ಮಹಾಪಾಪಕ್ಕೆ ಗುರಿ ಆಗ್ತಾ ಇದ್ದಿ, ನಿನ್ನನು ಒಂದು ದಿವಸ ಏನದ ಅಂದ್ರೆ ಇವ್ರು ಹೆಂಗ ಹತ್ಯೆ ಮಾಡುತ್ತೆ ಅದರಂಗ ನಿನ್ನನು ಮಾಡ್ತಾರ, ಸ್ವಲ್ಪ ಹುಷಾರಾಗಿರು ಅಂತ ತಿಳಿಸಿ ಹೇಳಿದಾಗ ಹೆಂಗ್ ಮಾಡಬೇಕು? ನಾನು ಸಂಸಾರ ಜೀವನ ನಡೆಸಬೇಕು ಅಂದ್ರೆ ಇನ್ನೊಬ್ಬನಿಗೆ ನಾನು ಚಾಕ್ ಹಾಕಿದ್ರೇ ನನ್ನ ಜೀವನ ನಡೀತದ ಅಂತೀವ ಅಂತಾನ. ಮನುಷ್ಯರಿಗೆ ಬೇಡ, ಪ್ರಾಣಿಗೆ ಹಾಕಂತ ಹೇಳೋದು. ದಿವಸ ನೀನು ಕುದಿಸ್ಕೊಂಡು ತಿನ್ನಕ್ ಬರ್ತದ, ಮನುಷ್ಯರಿಗೆ ಬೇಡ, ಪ್ರಾಣಿಗೆ ಹಾಕೋ. ಆಮೇಲೆ ಮತ್ತೆ ಹೇಳಬೇಕು ಅಹಿಂಸೋ ಪರಮೋ ಧರ್ಮ. ಹಿಂಸೆ ಮಾಡ್ತಕ್ಕಂಥದ್ದು ಮನುಷ್ಯನ ಧರ್ಮ ಅಲ್ಲ, ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮಕ್ಕೆ ಏನದ ಅಂದ್ರೆ ಬಂದಿದ್ದಿ ಅಂದಮೇಲೆ ನೀನು ಹಿಂಸೆಯನ್ನು ಮಾಡಬೇಡ ಅಂತ 2ನೇ ಸಲ ಕೇಳಬೇಕು. ಮೊದಲು ಕೊಲೆ ಮಾಡಬೇಡ ಅಂತ ಹೇಳೋದು, ಆಮೇಲೆ ಪ್ರಾಣಿಗಳ ಹಿಂಸೆ ಮಾಡಬೇಡ ಅಂತ ಹೇಳೋದು. ಅವಾಗ ಅವನಂತಾನ ನನ್ನ ಜೀವನ ನಡಿಬೇಕಲ್ಲ ಅಂತ ಅವ ಅಂತಾನ. ಅವಾಗ ಇವ್ರಂತಾರ ಸ್ವಲ್ಪ ಕಳ್ತನ ಮಾಡು ನಡೀತದ ಅಂತ. ಕೊಲೆ ಮಾಡಿ ಯಾಕೆ ಪಾಪಕ್ಕೆ ಗುರಿ ಆಗುತ್ತಿ? ಇನ್ನೊಂದು ಪ್ರಾಣಿಯನ್ನ ಹಿಂಸೆ ಮಾಡಿ ಯಾಕೆ ಪಾಪಕ್ಕೆ ಗುರಿ ಆಗುತ್ತಿ? ನೀನು ಕಳ್ತನ ಮಾಡೋದು ಕಲ್ತಿ ಅಂದ್ರೆ ನಿನ್ನ ಸಂಸಾರ ಸುಲಭವಾಗಿ ನಡೀತದಲ್ಲ, ಅದಕ್ಕೆ ನೀನು ಸ್ವಲ್ಪ ಕಳ್ತನ ಮಾಡು ಅಂತ ಹೇಳೋದು. ಅವಾಗ ಅವನಂತಾನ ಅದು ಎಲ್ಲ ಹೋಗಿ ಸಿಗಿಬಿದ್ರೆ ಅದ ಚಾಕ್ ತಗೊಂಡು ನನಗೆ ಒಳ್ಳೆ ತೆಗೆದ್ರೆ ಪ್ರಾಣ ಹೋಗ್ತದ, ನೀನು ಕಳ್ತನ ಮಾಡಂತ ಹೇಳಿದೆಲ್ಲ ಬರೋಬರಿ ಆಯ್ತು ಅಂತ ತಿಳ್ಕೊಂಡು ಹೇಳಿ ಅವನು ಅದನ್ನ ಪ್ರಾರಂಭ ಮಾಡ್ತಾನೆ. ಆಮೇಲೆ ಮತ್ತೆ ಕೆಲವು ದಿವಸ ಆದ್ಮೇಲೆ ಅವನ್ನ ಕುಂದಿರಿಸಿಕೊಂಡು ಹೆಂಗಿದ್ಯಾ ಅಂತ ಕೇಳಿದ್ರೆ ಅವ್ರ ಮನೆ ಕತ್ತರಿಸಿದೆ, ಇವ್ರ ಮನೆ ಕತ್ತರಿಸಿದೆ ಅಂತ ಹೇಳ್ತಾರೆ. ಮತ್ತೆ ಕತ್ತರಿಸಿದ್ದಿ ನೀನೇನು ಆರಾಮ್ ಊಟ ಮಾಡಕತ್ತಿದ್ದಿ, ಮತ್ತೆ ಅವ್ರು ಕಳ್ಕೊಂಡು ಅವ್ರ ಗೋಳು ಹೆಂಗ ಅವ್ರು ಗೋಳಾಡ್ತಾರ ಇಲ್ಲ, ಅವ್ರು ಹಳ್ತಾರ ಇಲ್ಲ, ಮತ್ತೆ ಅವ್ರ ಶಾಪ ನಿನಗೆ ತಟ್ಟುತ್ತದ. ಕಳ್ತನೂ ಮಾಡಬಾರದು ತಮ್ಮ, ಕಳ್ತನ ಮಾಡೋದರಿಂದ ಇನ್ನೊಬ್ಬರಿಗೆ ನೋವಾಗ್ತದ, ಅವ್ರ ಶಾಪಕ್ಕೆ ನೀನು ಗುರಿ ಆಗ್ಬೇಕಾಗ್ತದ. ಈ ಜನ್ಮದೊಳಗೆ ನೀನು ಈ ಕೆಲಸ ಮಾಡಬಾರದು ಅಂತ 3ನೇ ನಂಬರ್ ಹೇಳ್ತಾನೆ. ಮತ್ತೆ ಹೆಂಗ್ ಮಾಡಂದೆ ಅಂತ ದುಡಿದು ತಿನ್ನೋದು ಕಲಿಬೇಕು ಅಂತ 4ನೇ ಗುರು ಹೇಳ್ತಾನೆ. ದುಡಿಬೇಕು, ಕಾಯಕವೇ ಕೈಲಾಸ. ಯಾವನು ಸತ್ಯಶುದ್ಧವಾದ ಕಾಯಕ ಮಾಡುತ್ತಾನೋ ಅವನು ಬಡವನಾಗಿದ್ದರೂ ಸಹಿತ ಅವನಂತ ಶ್ರೀಮಂತ ಜಗತ್ತಿನಲ್ಲಿ ಯಾರು ಇಲ್ಲ. ಅದಕ್ಕೆ ನೀನು ದುಡಿದು ತಿನ್ನಬೇಕಪ್ಪ, ಕೊಲೆ ಮಾಡಬಾರದು, ಪ್ರಾಣಿ ಹಿಂಸೆ ಮಾಡಬಾರದು, ಕಳ್ತನ ಮಾಡಬಾರದು. ಮತ್ತು ಹೆಂಗ್ ಬದುಕಬೇಕು ಅಂತ ಕೇಳಿದ್ರೆ ದುಡಿದು ತಿನ್ನಬೇಕು. ಇವತ್ತು ಎಷ್ಟು ದುಡಿತಿದ್ದಿ ಅಷ್ಟು ಹಣ ಬರ್ತದ,
ಅಷ್ಟು ಹಣದಲ್ಲಿ ನೀನು ಬೇಕಾದ್ದು ಮಜಾ ಮಾಡಿಕೊಂಡು ಊಟ ಮಾಡಬಹುದು ತಮ್ಮ, ಅವೆಲ್ಲ ಮಾಡಬಾರದು ಅಂತ ಅವನಿಗೆ ಹೇಳ್ತಾನ 4ನೇ ನಂಬರ್ ಗುರು. ಅವನು ಅವಾಗ ಏನದ ಅಂದ್ರೆ ದುಡಿಯಕ್ ಪ್ರಾರಂಭ ಮಾಡ್ತಾನ. ಅವಾಗ ಏನದ ಅಂತ ಕೇಳಿದ್ರೆ, ತಮ್ಮ ಇದು ಒಟ್ಟಿಗೆ ಆಯ್ತು, ದುಡ್ತಾ ಒಟ್ಟಿಗೆ ಆಯ್ತು, ಮತ್ತೆ ಮುಂದಿನ ಜನ್ಮಕ್ಕ ಬುತ್ತಿ ಕಟ್ಟೋ ಮನುಜ, ಬುತ್ತಿ ಕಟ್ಟೋ, ಬುತ್ತಿಯನ್ನು ಕಟ್ಟಿದರೆ ಎತ್ತಲಾದರೂ ಉಣ್ಣಬಹುದು. ಬುತ್ತಿತ್ತು ಅಂದ್ರೆ ಎಲ್ಲಾದ್ರೂ ಬಿಚ್ಕೊಂಡು ಉಣ್ಣಾಕ್ ಬರ್ತದ. ಬುತ್ತಿ ಇಲ್ಲ ಅಂದ್ರೆ ಇನ್ನೊಬ್ರು ಉಣ್ಣೋದು ನೋಡಿ ಬರೀ ನಾವು ಮಣ್ಣು ತಿನ್ಬೇಕಾಗ್ತದ, ನೀರು ಕುಡಿಬೇಕಾಗ್ತದ. ಅದಕ್ಕೆ ಒಂದಿಷ್ಟು ಬುತ್ತಿಯನ್ನ ಕಟ್ಟಬೇಕು. ಏನ್ ಮಾಡಬೇಕು? ಅವನು ಕೇಳ್ತಾನೆ, ಏನ್ ಮಾಡಬೇಕು? ನೀ ಎಷ್ಟು ದುಡಿತಿ? ಒಂದು 100 ರೂಪಾಯಿ ದುಡಿತೀನಿ. 100 ರೂಪಾಯಿದೊಳಗೆ 80 ರೂಪಾಯಿ ನೀ ಇಟ್ಕೋ, ಒಂದು 20 ರೂಪಾಯಿ ನೀನು ದಾನ ಧರ್ಮ ಪರೋಪಕಾರ ಮಾಡು. 80 ನಿನ್ನ ಹತ್ರ ಇರಲಿ, 20 ರೂಪಾಯಿದೊಳಗೆ ಸಾಧು ಸಂತರಿಗೆ, ಭಿಕ್ಷುಕರಿಗೆ, ಅನಾಥರಿಗೆ, ಅಂಧರಿಗೆ, ಕುರುಡರಿಗೆ, ಕುಂಟರಿಗೆ, ಇಂಥವ್ರಿಗೆ ಒಂದಿಷ್ಟು ಒಂದು ತುತ್ತು ಅನ್ನ ಹಾಕು. ಕೊಟ್ಟದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿ ತಿನ್ನಬೇಡ, ಅದು ಮುಂದೆ ಕಟ್ಟಿಹುದು ಬುತ್ತಿ ಸರ್ವಜ್ಞ ಅಂದಂತೆ ನಿನಗೆ ಪುಣ್ಯ ಪ್ರಾಪ್ತಿ ಆಗ್ತದ ತಮ್ಮ. ನೀನು ಊಟ ಮಾಡಿದಿ, ನಿನಗೆ ಸಂತೋಷ ಆಯಿತು. ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಪರೋಪಕಾರಾರ್ಥಂ ಇದಂ ಶರೀರ. ಈ ಶರೀರ ಎದಕ್ಕೆ ಬಂದದ ಅಂದ್ರೆ ಇನ್ನೊಬ್ಬರಿಗೆ ಉಪಕಾರ ಮಾಡೋದಕ್ಕೆ ಬಂದದ. ಅದಕ್ಕೆ ನೀನು ಒಂದು 10-20 ರೂಪಾಯಿಯನ್ನ ಖರ್ಚು ಮಾಡಿ ಇನ್ನೊಬ್ಬರಿಗೆ ಹಸದಂತ ವ್ಯಕ್ತಿಯೇ ಒಂದು ತುತ್ತು ಅನ್ನ ಹಾಕಿದೆ ಅಂದ್ರೆ ನಿನಗೆ ಪುಣ್ಯ ಪ್ರಾಪ್ತಿ ಆಗ್ತದ. ಈ ಪುಣ್ಯ ಪ್ರಾಪ್ತಿ ಆಯ್ತು ಅಂತಂದ್ರೆ ನಿನಗೆ ಸದ್ಗತಿ, ಸ್ವರ್ಗ, ವೈಕುಂಠ ಸುಖ ಸಿಗುತ್ತದ ಅಂತ ಹೇಳು. ಇವು ಎಷ್ಟನೇ ಗುರುವಾದ? 5ನೇ ಗುರುವಾದ. ಅವಾಗ ಹೇಳಿದ ಮೇಲೆ ಮತ್ತೆ 6ನೇ ಗುರು ಬರ್ತಾನ. ತಮ್ಮ, ಸ್ವರ್ಗ ವೈಕುಂಠ ಸುಖನೂ ಸಹಿತ ಗ್ಯಾರಂಟಿ ಅಲ್ಲ. ಯಾಕಲ್ಲ ಅಂತ ಕೇಳಿದ್ರೆ, ಕ್ಷೀಣೇ ಪುಣ್ಯ ಮರ್ತ್ಯ ಲೋಕಂ ವಿಶಂತಿ ಶಾಸ್ತ್ರ ಹೇಳ್ತದ. ನೀನು ಎಷ್ಟು ಪುಣ್ಯ ಮಾಡಿರುತ್ತಿ ಅಷ್ಟು ನಿನಗೆ ಏನದ ಅಂದ್ರೆ ಕೈಲಾಸದಲ್ಲಿ ವೈಕುಂಠದೊಳಗೆ ನಿನಗೆ ವ್ಯವಸ್ಥೆ ನಡೀತದ. ಅದು ಯಾವಾಗ ಮುಗಿತು ಅಂದ್ರೆ ಮತ್ತೆ ನೀನು ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ ಇಹ ಸಂಸಾರೇ ಕಲು ದುಸ್ತಾರೆ ಪಾಹಿ ಮುರಾರೆ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತಿ. ನೀನು ಮತ್ತೆ ಪುನಃ ಹುಟ್ಟೋದು ಸಾಯೋದು ತಪ್ಪಲಿಲ್ಲ. ಪುಣ್ಯ ಮಾಡತ್ತಿ, ಸ್ವರ್ಗಕ್ಕೂ ವೈಕುಂಠಕ್ಕೆ ಹೋಗ್ತಿ, ಬ್ಯಾಗಿನಾಗ ರೊಕ್ಕ ತುಂಬಿಕೊಂಡು ಪಟ್ಟಣಕ್ಕೆ ಹೋಗಿ ಲಾಡ್ಜಿನೊಳಗೆ ಇದ್ದು, ಬಾರಿನೊಳಗೆ ಕುಡಿದು, ಹೋಟೆಲ್ದೊಳಗೆ ತಿಂದು, ಎಲ್ಲಿ ತನಕ ಇದು ಮಜಾ? ಬ್ಯಾಗಿನಾಗಿನ ರೊಕ್ಕ ಖಾಲಿ ಆಗತ್ತನಕ. ಖಾಲಿ ಆಯ್ತು ಅಂತಂದ್ರೆ ಮತ್ತೆ ಊರಿನ ಬಸ್ ಹತ್ತಿ ಮತ್ತೆ ಬಂದು ಇಳಿಯೋದು ಖಾಲಿ ಬ್ಯಾಗ್ ತಗೊಂಡು. ಮತ್ತೆ ಇಲ್ಲಿ ತುಂಬಿಕೊಳ್ಳೋದು, ಮತ್ತೆ ಪೇಟೆಗೆ ಹೋಗೋದು, ಮಜಾ ಮಾಡೋದು. ಖಾಲಿ ಆಗ್ತದ, ಮತ್ತೆ ಬರೋದು, ಹೋಗೋದು. ಎಲ್ಲಿ ತನಕ ಇದು? ಇದು ಪಶು ಪಕ್ಷಿ ಪ್ರಾಣಿನೂ ಮಾಡುತ್ತಾವ, ದಡ್ರೂ ಮಾಡುತ್ತಾರ. ನೀನು ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಇನ್ನೊಂದು ಸಲ ಹುಟ್ಟಿ ಬರದಂತ ಕೆಲಸ ಮಾಡಿಕೊಳ್ಬೇಕು ತಮ್ಮ. ಬರೇ ದುಡಿದು ತಿಂದು ಸತ್ರ ಕೆಲಸ ಆಗೋದಿಲ್ಲ. ನೀನು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿಗೆ ಶರಣಾಗತನ, ಮಹಾಮಂತ್ರದ ಉಪದೇಶ ತಗೋ, ಸಾಧನೆ ಮಾಡು, 4 ಮಹಾವಾಕ್ಯಗಳ ವಿಚಾರವನ್ನು ತಿಳಿದುಕೋ. ನಿನ್ನನ್ನು ನೀನು ತಿಳಿದುಕೊಂಡು ಇನ್ನೊಂದು ಸಲ ಹುಟ್ಟಿ ಬರದಂಗೆ ಮಾಡಿಕೊಳ್ಳಕ್ ಬರ್ತದ ಅಂದಾಗ ಅವಾಗ ಅವನ ಲೈನ್ ಎತ್ತಿ ಬಂದು ಗುರುವಿಗೆ ನಮಸ್ಕಾರ ಮಾಡುತ್ತ. ಇದು ಕ್ರಮ. 6 ಮಂದಿ ಹೆಂಗಾದ್ರು ಗುರುಗಳು ಅಂತ ಕೇಳಿದ್ರೆ, ವಿವೇಕ ಚಿಂತಾಮಣಿ ಒಳಗೆ 8 ಮಂದಿ ಗುರುಗಳು ಅಂತ ಬರದಾರ. ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ 6 ಮಂದಿ ಗುರುಗಳು ಅಂತ ಬರದಾರ. ಅದಕ್ಕೆ ಗುರು 6 ಮಂದಿ ಹೆಂಗಾತ? ಒಬ್ಬನೇ ಗುರು ಕೊಲೆಗಡಕನನ್ನ ಉಪದೇಶ ಕೊಟ್ಟು ಶಾಸ್ತ್ರ ತಿಳಿಸಿ ಹೇಳೋ ಪರ್ಯಂತರ 6 ವೇಷಕ್ಕೊಂಡಿರ್ತಾನ ಅಂತ ಒಂದರ್ಥ. 6 ಮಂದಿ ಗುರುಗಳು ಒಬ್ಬೊಬ್ಬರು ಒಂದೊಂದು ಚಟವನ್ನ ಬಿಡಿಸಿಗಂತ ಮ್ಯಾಕ್ ಬಂದು ಇವನಿಗೆ ಮುಕ್ತನನ್ನಾಗಿ ಮಾಡ್ತಾ ಇದ್ದಾನೆ ಅನ್ನುವಂಥದ್ದು ಮತ್ತೊಂದು ವಿಧಾನ. ಈ ಪ್ರಕಾರವಾಗಿ ಏನು ಕ್ರಮ ಐತೆ, ಆ ಕ್ರಮದ ಎಲ್ಲ ವಿಚಾರಗಳು ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಚರಿತ್ರೆಯಲ್ಲಿ ಅದ. 6 ಮಂದಿ ಗುರುಗಳ ಪಾತ್ರ ಏನೈತೆ, ಸಿದ್ಧಾರೂಢ ಸ್ವಾಮಿಗಳು ಒಬ್ಬರೇ ಏನದ ಅಂದ್ರೆ 6 ಪ್ರಕಾರದ ಗುರುವಿನ ರೂಪದಲ್ಲಿ ಅವತರಿಸಿ
ಅವರನ್ನ ಕೊಲೆಗಡಕನಾಗಿರ್ತಕ್ಕಂಥ ವ್ಯಕ್ತಿ, ಸುಳ್ಳು ಹೇಳುವಂತ ವ್ಯಕ್ತಿ, ಇನ್ನೊಬ್ಬರಿಗೆ ಬಡಿತಕ್ಕಂಥ ವ್ಯಕ್ತಿ, ಮೋಸ ಮಾಡತಕ್ಕಂಥ ವ್ಯಕ್ತಿ, ಗುರು ನಿಂದೆಯನ್ನು ಮಾಡತಕ್ಕಂಥ ವ್ಯಕ್ತಿ, ಶತಕೋಟಿ ಪಾಪವನ್ನು ಮಾಡಿದ ಪಾಪಾತ್ಮರಿದ್ದರೂ ಸಹಿತ ಜಗದ್ಗುರು ಸಿದ್ಧಾರೂಢ ಸ್ವಾಮಿಗಳು ತಮ್ಮ ಕೃಪಾ ದೃಷ್ಟಿಯಿಂದ ನೋಡಿ ಅವನಲ್ಲಿ ಇರ್ತಕ್ಕಂಥ ಕೆಟ್ಟ ಗುಣಗಳನ್ನೆಲ್ಲ ಸಂಹಾರ ಮಾಡಿ ಅವನನ್ನ ಭಗವದ್ ಭಕ್ತನನ್ನಾಗಿ ಮಾಡಿ ಕೊನೆಗೆ ಅವನಿಗೆ ಮುಕ್ತತೆಯ ಸ್ಥಿತಿ ಪ್ರಾಪ್ತ ಆಗುವಂತ ರೀತಿಯಲ್ಲಿ ಸಿದ್ಧಾರೂಢ ಸ್ವಾಮಿಗಳು ಗೀತೆಯಲ್ಲಿ ಹೇಳಿದ ಹಾಗೆ, ಭಾಗವತದಲ್ಲಿ ಹೇಳಿದ ಹಾಗೆ, ಅನೇಕ ಪುರಾಣಗಳಲ್ಲಿ ಹೇಳಿದ ಹಾಗೆ, ಷಟ್ಶಾಸ್ತ್ರಗಳಲ್ಲಿ ಹೇಳಿದ ಹಾಗೆ 6 ಪ್ರಕಾರದ ಗುರು ಸಿದ್ಧಾರೂಢ ಸ್ವಾಮಿಗಳು ಒಬ್ಬರೇ ಆಗಿದ್ದಾರೆ. ಒಬ್ಬರೇ ಆಗಿ ಏನದ ಅಂತ ಕೇಳಿದ್ರೆ ಮನುಕುಲದ ಉದ್ಧಾರದ ಕಾರ್ಯವನ್ನ ತಮ್ಮ ಉಸುರು ಇರುವ ಪರ್ಯಂತರ ಏನದ ಅಂತಂದ್ರೆ ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಅನ್ನುವಂಥ ರೀತಿಯಲ್ಲಿ ಭಾರತದ ತುಂಬೆಲ್ಲ ಸಂಚಾರ ಮಾಡಿ ಅನೇಕ ಮತವಾದಿಗಳನ್ನ, ಅನೇಕ ನಾಸ್ತಿಕರನ್ನ, ಅನೇಕ ಅಜ್ಞಾನಿಗಳನ್ನ ಅವರನ್ನ ದಾರಿಗೆ ತಂದಿರತಕ್ಕಂಥ ವಿಚಾರಗಳನ್ನ ಈ ಚರಿತ್ರೆಯಲ್ಲಿ ಶಿವದಾಸರು ಬರೆದಿಟ್ಟಿರುವಂಥವರಾಗಿದ್ದಾರೆ. ಅದಕ್ಕ ಇದನ್ನು ಶ್ರವಣ ಮಾತ್ರದಿಂದ ಅಂತ ಹೇಳ್ತಾರ. ಶ್ರವಣ ಮಾತ್ರದಿಂದ ಅಂದ್ರೆ ಕೇಳಿದ ಮಾತ್ರದಿಂದ ಕೇಳಬೇಕು, ಸ್ವಂತ ಕುಂತು ವಿಚಾರ ಮಾಡಬೇಕು. ಸಿದ್ಧಾರೂಢ ಸ್ವಾಮಿಗಳು ಎಷ್ಟು ಪ್ರಯತ್ನ ಮಾಡ್ಯಾರ ಲೋಕ ಕಲ್ಯಾಣ ಮಾಡೋದಕ್ಕ. ನಾವು ಸಹಿತ ಸಿದ್ಧಾರೂಢರ ಕೃಪಾ ಪಡ್ಕೊಳ್ಬೇಕು ಅಂದ್ರೆ ನಾವು ಒಳ್ಳೆಯವರಾಗಿ ಬದುಕಬೇಕು, ಒಳ್ಳೆ ಮಾತುಗಳನ್ನಾಡಬೇಕು, ಒಳ್ಳೆ ಪ್ರೀತಿಯಿಂದ ಬದುಕಬೇಕು, ಎಲ್ಲರೂ ನಮ್ಮವರು ಅನ್ನುವಂಥ ಭಾವ ಬರಬೇಕು, ಮನುಕುಲ ಒಂದೇ ಅಂತಕ್ಕಂಥ ಜ್ಞಾನ ನಮಗೆ ಉದಯ ಆಗಬೇಕು ಅನ್ನುವಂಥ ಗುರಿ ಇಟ್ಟುಕೊಂಡು ಶ್ರವಣ ಮಾಡಿದರೆ ಚರಿತ್ರೆಯ ಫಲ. ಗುರಿ ಇಲ್ಲದೆ ಶ್ರವಣ ಮಾಡಿದರೆ ಅದಕ್ಕಂತರ ಮುಂದ ಗುರಿ ಇರಬೇಕು, ಇಂದ ಗುರು ಇರಬೇಕು. ಗುರಿ ಚಲೋ ಇತ್ತು, ಗುರು ಇದ್ದಿಲ್ಲ, ಗುರು ಚಲೋ ಇದ್ದ, ಗುರಿ ಇದ್ದಿಲ್ಲ ಅಂದ್ರೆ ಅವನು ಬಂಡಿ ಆ ತಗ್ಗಿನಾಗ ಪಲ್ಟಿ ಹೊಡಿತದೆ, ಹೇಳಕ್ ಬರಂಗಿಲ್ಲ. ಅದಕ್ಕೆ ಇಂದ ಗುರು ಇರಬೇಕು, ಮುಂದ ಗುರಿ ಇರಬೇಕು. ನಾನು ಸಿದ್ಧಾರೂಢ ಚರಿತ್ರೆಯನ್ನ ಓದುವುದರಿಂದ, ಸಿದ್ಧಾರೂಢ ಚರಿತ್ರೆಯ ವಿಚಾರಗಳನ್ನು ಕೇಳುವುದರಿಂದ ನನ್ನ ಜನ್ಮ ಜನ್ಮಾಂತರದ ಪಾಪ ನಿವಾರಣೆ ಆಗೇ ತೀರ್ತದಂತಕ್ಕಂಥ ಆತ್ಮವಿಶ್ವಾಸದಿಂದ ಚರಿತ್ರೆಯನ್ನು ಕೇಳಬೇಕು. ಕೇಳಿ ಅದರಂಗ ನಡಿಲಿಕ್ಕೆ ಪ್ರಯತ್ನ ಮಾಡಬೇಕು. ಅದರಂಗ ಎಲ್ಲರ ಜೊತೆಗೆ ಪ್ರೀತಿ ಪ್ರೇಮದಿಂದ ಬದುಕುವಂತಾಗಬೇಕು. ಯಥಾ ಪ್ರಕಾರ ಗುಣಗಳು, ಯಥಾ ಪ್ರಕಾರ ಕೆಟ್ಟ ಗುಣಗಳು ಇಲ್ಲಿ ಕುಂತಾಗ ಮಾತ್ರ ಸಿದ್ಧಾರೂಢರ ಭಯ ಆಗಿರೋದು, ಎದ್ದ ಮೇಲೆ ಅವನೇ ಆಗಿರೋದು. ಎಷ್ಟು ವರ್ಷ ಬ್ರಹ್ಮನ್ನ ಕೇಳಿ ಸಾವಿರ ವರ್ಷ ಆಯುಷ್ಯ ಪಡ್ಕೊಂಡ್ರೂ ಸಹಿತ ಸದ್ಗುರುವಿನ ಅನುಗ್ರಹ ಅವನಿಗೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ಪವಿತ್ರವಾಗಿರ್ತಕ್ಕಂಥ ಈ ಶ್ರಾವಣ ಮಾಸದಲ್ಲಿ ಪ್ರತಿಯೊಂದು ಗ್ರಾಮಗಳಲ್ಲಿ ಅನೇಕ ಮಹತ್ವರ ಜೀವನ ಚರಿತ್ರೆಗಳು ನಡೆದ ಹಾಗೆ ನಮ್ಮ ಆರೂಢ ಪರಂಪರೆಯ ಶಿಷ್ಯರೆಲ್ಲೆಲ್ಲ ಕೂಡಿಕೊಂಡು ಅನೇಕ ಗ್ರಾಮಗಳಲ್ಲಿ ಏನದ ಅಂದ್ರೆ ಆರೂಢರ ಚರಿತ್ರೆಯನ್ನ ಪಾರಾಯಣ ಮಾಡೋದು, ಕೇಳೋದು ಮತ್ತು ಅದರಂತೆ ನಡೆಯೋದು, ದಾನ ಧರ್ಮ ಪರೋಪಕಾರ ಭಜನೆ ಪೂಜಾ ಜಪ ಇವು ಎಲ್ಲವುಗಳನ್ನು ಮಾಡಿ ಜಗದ್ಗುರು ಸಿದ್ಧಾರೂಢರ ಕೃಪೆಗೆ ಪಾತ್ರರಾಗಬೇಕು ಅನ್ನುವಂಥ ಏಕೈಕ ಗುರಿ ಇಟ್ಕೊಂಡು ಮಾಡಬೇಕೇ ಹೊರತು ಇದನ್ನು ಮಾಡ್ತೀವಿ ಅಂತ ಮಾಡೋದಲ್ಲ, ಮುಲಾಜಿಗೆ ಮಾಡೋದಲ್ಲ. ಭಾಳ ಜನ ತಿಳ್ಕೊಂಡಿರ್ತಾರ ನಾವು ಗುರುಪುತ್ರರಾಗಿವಿ, ಸಿದ್ಧಾರೂಢ ಸಂಪ್ರದಾಯದೊಳಗನ ಚರಿತ್ರೆ ಓದ್ಲಿಲ್ಲ ಅಂದ್ರೆ ಹೆಂಗ, ನೀನು ಓದ್ಲಿಲ್ಲ ಅಂದ್ರೆ ಚರಿತ್ರಕ್ಕೆ ಏನಾಗದಲ್ಲ, ಏನಾರ ಆಗ್ತದಲ್ಲಿ ಅದಕ್ಕೆ ಅದೇನಂತದ, ನೀನು ಓದಿ ತಿಳ್ಕೊಂಡ್ರೆ ಸರಿ, ತಿಳ್ಕೊಳ್ಳಿಲ್ಲ ಅಂದ್ರೆ ನಿನ್ನ ಮನೆಯಾಗ ನೀನಿರು, ನನ್ನ ಮಠದಾಗ ನಾನಿರ್ತೇನೆ ಅಂತದ ಚರಿತ್ರ. ನಿನ್ನಲ್ಲಿ ನೀನಿರು, ನನ್ನಲ್ಲಿ ನಾನಿರುತ್ತೇನೆ. ಆದ್ರೆ ತಿಳ್ಕೊಳ್ಳಕ್ ಪ್ರಾರಂಭ ಮಾಡಿದೆ ಅಂತಂದ್ರೆ ಸಂಕಲ್ಪ ಮಾತ್ರದಿಂದ ಸಿದ್ಧಾರೂಢನ ಧ್ಯಾನ ಮಾಡಿ, ಸಿದ್ಧಾರೂಢನ ಸ್ತೋತ್ರ ಮಾಡಿ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು,
ನೀನಲ್ಲದೆ ನನಗೆ ಮತ್ಯಾರು ಗತಿಯಿಲ್ಲ ಪುಣ್ಯಾತ್ಮ. ನಾನು ಅಜ್ಞಾನಿ, ನಾನು ಪಾಮರನಿದ್ದೇನೆ, ನನಗೇನು ಗುರುತಿಲ್ಲ. ನಿನ್ನ ಪಾದ ಒಂದೇ ಗುರುತು, ನಿನಗೆ ನಮಸ್ಕಾರ ಮಾಡೋದು ಒಂದೇ ಗುರುತು, ನಿನ್ನನ್ನು ನೆನೆಸೋದು ಒಂದೇ ಗುರುತು. ನೀನು ನನ್ನನ್ನ ಎಲ್ಲಿಗೆ ಮುಟ್ಟಿಸಿದರೆ ಸುಖ, ನಿಜವಾದ ಸುಖ ಸಿಗ್ತದ, ಆ ಮುಟ್ಟಿಸುವ ಜವಾಬ್ದಾರಿ ನಿಂದೇ ಅಂತ ತಿಳ್ಕೊಂಡು ಹೇಳಿ ನಾವು ಚರಿತ್ರ ಪಾರಾಯಣ ಮಾಡಿದೀವಿ ಅಂದ್ರೆ ಫಲ ಕಟ್ಟಿಟ್ಟ ಬುತ್ತಿ. ಒಂದು ತಿಂಗಳು ಒತ್ತುಗಳೆದಕ್ಕ ಮಾಡ್ತೀವಿ ಅಂತಂದ್ರೆ ಒತ್ತು ಓತದ, ಹೋಗ್ಯದಿಲ್ಲ. ಈಗ ಶ್ರಾವಣ ಮುಗಿತಿಲ್ಲ, ಬಂತಂತ 3 ತಿಂಗಳ ಮೊದಲಿಂದ ಅಂತಿರ್ತೀವಿ, ಬಂದ ಬಿಡಿತ್ತು, ಈಗ ಹೋಗೇ ಬಿಡಿತ್ತು. ಮತ್ತೆ ಶ್ರಾವಣ ಬರಬೇಕು ಅಂದ್ರೆ ಮತ್ತೆ 12 ತಿಂಗಳು ದಾರಿ ಕಾಯಬೇಕು. 12 ಈ 1 ತಿಂಗಳದೊಳಗ ದನಗಳು ಹೆಂಗ ಹಸಿರು ಮೇವು ಸೌರ್ಯಾಡಿ ತಿಂತಾವ, ಅದರಂಗ ಚರಿತ್ರೆಯ ವಿಚಾರಗಳನ್ನ 1 ತಿಂಗಳ ಮಟ್ಟಿಗೆ ಕೇಳಬೇಕು. ಮುಂದೆ 11 ತಿಂಗಳು ಏನದ ಅಂದ್ರೆ ಮೆಲಕ್ ಹಾಕಬೇಕು, ನೆನಪಿರ್ಬೇಕ. ಕೇಳಿದ್ದು ಅದ್ರಾಗ ಬರ್ದಾರ ಅನ್ಕಂತ ಹಂಗೆ ಓದಿವಿ ಅಂತಂದ್ರೆ ನಿಂದು ಹಣೆ ಬರ ಆಟೆ ಆಗದು. ಅದು ಮೆಲಕ್ ಹಾಕಬೇಕು. 11 ತಿಂಗಳ ತನಕ ಮೆಲಕ್ ಹಾಕಿದ್ರೆ ಮುಂದಿನ ದಿನಗಳಲ್ಲಿ ಏನದ ಅಂದ್ರೆ ನಿನಗೆ ಸದ್ಗತಿ ಅಂತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ. ಈ ವಿಚಾರಗಳನ್ನ ಚರಿತ್ರೆಯಲ್ಲಿ ಶಿವದಾಸರು ವಿಶೇಷವಾಗಿ ಸರಳವಾಗಿ ಎಂತೊಬ್ಬರಿಗೆ ತಿಳಿಯುವ ಹಾಗೆ ಏನದ ಅಂತ ಕೇಳಿದ್ರೆ ಸಿದ್ಧಾರೂಢರ ಕಥಾಮೃತ ಅಂತಕ್ಕಂಥ ಹೆಸರನ್ನ ಇಟ್ಟು ಮಹಾತ್ಮರ ಜೀವನ ಚರಿತ್ರೆಯಲ್ಲಿ ಬರ್ತಕ್ಕಂಥ ಮಹತ್ವದ ಘಟನೆಗಳನ್ನ ಉಪದೇಶ ಅಂತಕ್ಕಂಥದ್ದು ಮಾಡಿರುವಂಥವರಾಗಿದ್ದಾರೆ. ಈ ಚರಿತ್ರೆಯ ಸದುದ್ದೇಶ, ಚರಿತ್ರೆಯ ಲಾಭ ಕೇಳಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರು ಅನುಗ್ರಹ ಮಾಡಲಿ, ಆರೂಢ ಜ್ಯೋತಿ ಶ್ರೀಗಳವರು ಅನುಗ್ರಹ ಮಾಡಲಿ. ಎಲ್ಲರಿಗೆ ಸುಖ, ಶಾಂತಿ, ನೆಮ್ಮದಿಯನ್ನ ಸದ್ಗುರುನಾಥ ಆಶೀರ್ವಾದ ಮಾಡಲಿ ಅಂತ ಗುರುದೇವರಲ್ಲಿ, ಮಹಾಗುರುವಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಯ ದುಃಖ ಭಾಗ್ಭವೇತ್ ಅಂದಂತೆ ನಿಮ್ಮೆಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ ಅಂತ ಹಾರೈಸಿ ನನ್ನ 2 ಮಾತುಗಳನ್ನು ಸದ್ಗುರುದೇವನ ಶ್ರೀಚರಣಕ್ಕೆ ಪುಷ್ಪರೂಪವಾಗಿ ಸಮರ್ಪಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಹರಿ ಓಂ ತತ್ಸತ್.